ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟ್ರೈನ್ ಯೋರ್ ಬ್ರೈನ್ ಯೂಟ್ಯೂಬ್ ಚಾನಲ್. ಪ್ರೀವಿಯಸ್ ವಿಡಿಯೋ ನಿಮಗೆ ಸೇವಾ ಸಿಂಧುಗೆ ಯಾರೇ ಲಾಗಿನ್ ಆಗಕ್ಕಾಗ್ತಿಲ್ವೋ ಅವ್ರಿಗೆ ಲಾಗಿನ್ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ನಿಮಗೆ ಸುಮಾರಾಗಿ ನಿಮಗೆ ಡೌಟ್ಸ್ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೆ. ಆ ಪ್ರೀವಿಯಸ್ ವಿಡಿಯೋ ಬೇಕಾದ್ರೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕಡೆ ಕೊಟ್ಟಿರ್ತೀನಿ, ಬೇಕಾದ್ರೆ ನೀವು ಅದರಲ್ಲಿ ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೋಬೋದು. ಇವತ್ತೊಂದು ವಿಡಿಯೋಲಿ ಸ್ಪೆಷಲ್ ಆಗಿ ಯಾರಿಗೆ ಯುವನಿಧಿ ನಂಬರ್ ಹಂಗೆ ರಿಫರೆನ್ಸ್ ನಂಬರ್ ಮರ್ತೋಗಿದೆ ಸ್ನೇಹಿತರೆ, ಅವ್ರು ಹೆಂಗೆ ಅದನ್ನ ಚೆಕ್ಔಟ್ ಮಾಡ್ಕೋಬೇಕು, ಹಂಗಂದ್ರೆ ಹೆಂಗೆ ಕಂಡುಹಿಡಿಯಬೇಕಂತ ಹೇಳ್ಬಿಟ್ಟು ನಿಮಗೆ ಇದೊಂದು ವಿಡಿಯೋ ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ ರಿಫರೆನ್ಸ್ ನಂಬರ್ ಬೇಕೇ ಬೇಕಾಗಿರುತ್ತೆ. ಯುವನಿಧಿಗೆ ಸ್ಟೇಟಸ್ ಚೆಕ್ ಮಾಡೋಕ್ಕಾಗಿರಲಿ, ಪ್ರತಿಯೊಂದಕ್ಕೂ ಬೇಕಾಗಿರುತ್ತೆ. ಅದಕ್ಕೋಸ್ಕರ ಅದು ಹೆಂಗೆ ನಾವು ತೊಗೊಳ್ಳೋದು ಅಂತ ಹೇಳ್ಬಿಟ್ಟು ಇದೊಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಕೊನೆವರೆಗೂ ನೋಡಿ ಸ್ನೇಹಿತರೆ. ಹಾಗೆ ಹೆಚ್ಚಿನ ಯುವನಿಧಿ ಮಾಹಿತಿಗೋಸ್ಕರ ನಾನು ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡಿದ್ದೀನಿ, ಅದರಲ್ಲೂ ಬೇಕಾದ್ರೆ ನೀವು ಚೆಕ್ಔಟ್ ಮಾಡ್ಕೋಬೋದು. ನಮ್ಮ ಯೂಟ್ಯೂಬ್ ಚಾನಲ್ ಇರುತ್ತೆ, ಜಸ್ಟ್ ಅಲ್ಲಿಗೆ ಹೋಗಿ ವಿಸಿಟ್ ಕೊಡಿ ಸಾಕು. ಬನ್ನಿ ಸ್ನೇಹಿತರೆ, ಈ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ಹೊಸ ಬರೀ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲೈಕ್ ಕೊಡಿ. ಹಾಗೆ ತುಂಬ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಈ ವಿಡಿಯೋನ ಶುರು ಮಾಡೋಣ. ಈ ಥರ ಓಪನ್ ಆಗುತ್ತೆ. ನೀವು ಲಾಗಿನ್ ಆಗಿದ ತಕ್ಷಣ ನಿಮಗೆ ಈ ಥರ ಓಪನ್ ಆಗುತ್ತೆ ಸೇವಾ ಸಿಂಧುವಲ್ಲಿ. ಇಲ್ಲಿ ಜಸ್ಟ್ ನೀವು ಮೂರನೇ ಆಪ್ಷನ್ ಕಾಣಿಸುತ್ತೆ ನೋಡಿ ಸ್ನೇಹಿತರಲ್ಲಿ, ವ್ಯೂ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ಗೆ ಹೋಗಿ. ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ಗೆ ಹೋಗಿದ ತಕ್ಷಣ ಅದು ಓಪನ್ ಆಗುತ್ತೆ. ಟ್ರ್ಯಾಕ್ ಅಪ್ಲಿಕೇಶನಲ್ಲಿ ಫ್ರಮ್ ಡೇಟು ಟು ಡೇಟ್ ಇರುತ್ತೆ, ಹಂಗೆ ಅಪ್ಲಿಕೇಶನ್ ರಿಫರೆನ್ಸ್ ನಂಬರ್ ಇರುತ್ತೆ. ಇದನ್ನು ನೀವು ಏನು ಚೇಂಜಸ್ ಮಾಡೋಕ್ಕೆ ಹೋಗ್ಬಿಡಿ ಸ್ನೇಹಿತರೆ, ಇದು ಆ್ಯಸ್ ಇಟ್ ಈಸ್ ಹಂಗೆ ಇರಲಿ. ಈ ಸ್ಟೇಟಸ್ ಚೆಕ್ ಮಾಡಬೇಕಂದ್ರೆ ಸ್ನೇಹಿತರೆ, ನೀವು ಅಪ್ಲಿಕೇಶನ್ ಯಾವ ವೆಬ್ಸೈಟ್ ಹಂಗಂದರೆ ಯಾವ ಅಕೌಂಟಿಂದ ಹಾಕಿರ್ತೀರೋ ಸೇವಾ ಸಿಂಧು ಅಕೌಂಟು, ಆ ಅಕೌಂಟ್ಗೆ ನೀವು ಲಾಗಿನ್ ಆಗಿಬಿಟ್ಟು ಈ ಸ್ಟೇಟಸ್ ಚೆಕ್ ಮಾಡ್ಬೋದು. ಹಾಗಂದರೆ ಮಾತ್ರ ನಿಮಗೆ ರಿಫರೆನ್ಸ್ ನಂಬರ್ ಗೊತ್ತಾಗುತ್ತೆ ಮತ್ತು ಟ್ರ್ಯಾಕ್ ಸ್ಟೇಟಸ್ ಹೆಂಗಿದೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಕೆಳಗಡೆ ನೀವು ಸ್ಕ್ರೋಲ್ ಮಾಡಿ ನೋಡಿದ್ರೆ ಇಲ್ಲಿ ಗೆಟ್ ಡೇಟಾ ಅಂತ ಕಾಣಿಸುವ ಸ್ನೇಹಿತರೆ, ಇಲ್ಲಿ ಗೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ನಿಮ್ಮ ಸ್ಟೇಟಸ್ ತೋರಿಸುತ್ತೆ ನೋಡಿ ಸ್ನೇಹಿತರೆ. ಇಲ್ಲಿ ಸ್ಟೇಟಸ್ ತೋರಿಸ್ತೈತೆ ನಾವು ಎಷ್ಟು ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಹಾಕಿದ್ದೀವಿ ಅಂತ, ಹಾಗೆ ಎಷ್ಟೋ ಅಪ್ಲಿಕೇಶನ್ ಯಾವ ಸ್ಥಿತಿಯಲ್ಲಿ ಇದೆ ಎಂದು ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಡೆಲಿವರ್ಡ್ ಅಂತ. ಇದೇ ಥರ ನೀವು ಅಪ್ಲಿಕೇಶನ್ ರಿಫರೆನ್ಸ್ ನಂಬರ್ನ ನೀವು ಫೈಂಡ್ ಔಟ್ ಮಾಡ್ಬೋದು. ಯಾರ್ಯಾರಿಗೆ ಅಪ್ಲಿಕೇಶನ್ ನಂಬರ್ ಗೊತ್ತಿಲ್ಲ ಅಂದರೆ ಅವ್ರ ಈ ಥರ ನಿಮ್ಮ ಅಪ್ಲಿಕೇಶನ್ ರಿಫರೆನ್ಸ್ ನಂಬರ್ನ ಫೈಂಡ್ ಔಟ್ ಮಾಡ್ಬೋದು ಸ್ನೇಹಿತರೆ. ಏನಾರ ಅಕ್ನಾಲಜ್ಮೆಂಟ್ ಬೇಕಂದರೆ ಜಸ್ಟ್ ನೀವು ಡೆಲಿವರ್ಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಓಪನ್ ಆಗುತ್ತೆ. ಈ ಥರ ಓಪನ್ ಆಗಿದ ತಕ್ಷಣ ಇಲ್ಲಿ ಸುಮಾರು ನಿಮ್ಗೆ ಡೀಟೇಲ್ಸ್ ಐತೆ ನೋಡಿ. ಇಲ್ಲಿ ಇಶ್ಯೂಡ್ ಡಾಕ್ಯುಮೆಂಟ್ಸ್ ಅಕ್ನಾಲಜ್ಮೆಂಟ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೌನ್ಲೋಡ್ ಕೊಟ್ಟಿದ ತಕ್ಷಣ ಅದು ನಿಮ್ಮ ಮೊಬೈಲ್ ಇರುವ ಫೈಲ್ ಮ್ಯಾನೇಜರ್ಲಿ ಇರುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಥರ ನಿಮ್ಮ ಅಕ್ನಾಲಜ್ಮೆಂಟ್ ಇರುತ್ತೆ. ಈ ಅಕ್ನಾಲಜ್ಮೆಂಟ್ ಸೇವ್ ಆಗಿರುತ್ತೆ. ಬೇಕಾದ್ರೆ ನೀವು ಇದರಲ್ಲಿ ಈ ರಿಫರೆನ್ಸ್ ಮುಖಾಂತರ ನೀವು ಸ್ಟೇಟಸ್ ಚೆಕ್ ಮಾಡ್ಬೋದು. ಆ ಸ್ಟೇಟಸ್ ಹೆಂಗೆ ಚೆಕ್ ಮಾಡೋದಂತ ಅವರು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಇದರಲ್ಲಿ ನಿಮ್ಗೆ ಏನೋ ಡೌಟ್ಸ್ಗಳಿದ್ರು ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಸ್ನೇಹಿತರೆ. ಹಾಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.